ಛೇ, ಯಾಕಾದರೂ ದೊಡ್ಡವರಾಯ್ತೀವೋ, ನಮ್ಮಪ್ಪ ತೋಟದ ಕೆಲಸನೆಲ್ಲ ನನಗೆ ಹೇಳ್ತಾರೆ. ಈ ಬಗ್ಗಿ ಎದ್ದು ಕೆಲಸ ಮಾಡಿ ಮಾಡಿ ನನ್ನ ನಡ ಅಂತೂ ಬಿದ್ದೋಗದೆ. ಕಾಲೇಜಿಗೆ ರಜಾ ಕೊಟ್ಟವ್ರೆ, ಒಂದು 4 ದಿನ ನಮ್ಮ ಹುಡುಗ ಆರಾಮಾಗಿ ಓಡಾಡ್ಕೊಂಡಿರಲಿ ಅಂತಲೇ ಅನ್ನಲ್ಲ ನಮ್ಮಪ್ಪ. ಬೆಳಗಾದ್ರೆ ಸಾಕು, ಮಗ ಹೋಗ ತೋಟಕ್ಕೆ ಅಂತ ಕಳಿಸ್ತಾ ಇರ್ತಾನೆ. ಈ ತೆಂಗಿನ ಮಟ್ಟೆಗಳನ್ನೆಲ್ಲ ಎತ್ತಾಕಿ ಸಾಕಾಗೋಯ್ತು. ಒಂದು 5 ನಿಮಿಷ ಕೂತ್ಕೊಳ್ಳೋಣ. ಓಹೋ, ಶಶಿ ಇಲ್ಲೇ ಕೂತವನೇ. ಲೇ ಶಶಿ. ಓಹೋ ಮಂಜ, ಬಾರ್ಲಾ ಬಾ. ಏನ್ಲ ಶಶಿ, ಒತ್ತಾರೆ ನೀವು ತೋಟಕ್ಕೆ ಬಂದ್ಬಿಟ್ಟಿದ್ದಿ ಕೆಲಸ ಮಾಡೋಕ್ಕೆ? ಏನೆಲ್ಲ ಮಾಡೋದು, ನಮ್ಮಪ್ಪ ಅವನಲ್ಲ ಎದ್ದಿದ ತಕ್ಷಣನೇ ಹೋಗ್ಲ ಮಗ ತೋಟಕ್ಕೆ ಅಂತ ಓಡಿಸ್ತಾ ಇರ್ತಾನೆ ಕಣ್ಲ. ಅದೆಷ್ಟು ಬೇಗ ಕಾಲೇಜ್ ಸ್ಟಾರ್ಟ್ ಆಯ್ತದೋ ಅಂತ ಕಾಯ್ತಾ ಕೂತಿದ್ದೀನಿ ನಾನಂತೂ. ನಮ್ಮಪ್ಪನೂ ಹಂಗೆ ಕಣ್ಲ ಶಶಿ, ಓದ್ತಾರೆ ಆದರೆ ಸಾಕು ತೋಟಕ್ಕೆ ಹೋಗ್ಲಾ ಕಾಯಿ ಎತ್ತಕ್ಲಾ ಅಂತಿರ್ತಾನೆ. ನನಗೂ ಕೆಲಸ ಮಾಡಿ ಸಾಕಾಗಿ ಹೋಗೋದತೆಗೆ. ಹೋಗಲ್ಲ ಮಂಜ, ಬಿರ್ನೆ ಕಾಲೇಜೊಂದು ಸ್ಟಾರ್ಟ್ ಆಗಿಬಿಟ್ರೆ ಸಾಕು, ಆಮೇಲೆ ಚೆನ್ನಾಗಿ ಓಡಾಡ್ಕೊಂಡಿರ್ಬೋದು. ಲೇ ಶಶಿ, ವಿಷಯ ಗೊತ್ತಾಯ್ತಿಲ್ಲ ಗೌಡ್ರ ಮನೆದು? ಇಲ್ಲ ಕಣ್ಲ ಮಂಜ, ಯಾಕೆ ಏನಾಯಿತು? ಅದೇ ಕಣ್ಲ, ಮದ್ರಂಗಿ ಜೊತೆ ಮದುವೆ ಸೆಟ್ ಆಗಿತ್ತಲ್ಲ ಗೌಡ್ರ ಮಗಂತೂ, ಇನ್ನೂ 6 ತಿಂಗಳು ಮುಂದಕ್ಕೆ ಹಾಕೋರಂತೆ. ಏನೋ ಕೆಲಸ ಅಂತ ಅವ್ರ ಮನೆ 6 ತಿಂಗಳು ಮುಂದಕ್ಕೆ ಹಾಕೋರಂತೆ ಕಳ್ಳ. ಓಹೋ ಹೌದಾ? ಅಲ್ಲ, ಮದುವೆನೇ ನಿಂತೋಯ್ತದೆ ಅನ್ಕೊಂಡ್ರೆ ಇನ್ನೂ 6 ತಿಂಗಳು ಮುಂದಕ್ಕೆ ಹಾಕೋವಲ್ಲ ಬಿಡ್ಡೆತಾವು. ಈ ಕಮ್ಮಂಗಿನ ಅದು ಏನಂತ ಕಟ್ಕೊತಾವು. ಬಿಡ್ಲ ಶಶಿ, ಮದುವೆನಾರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ, ನಮಗೇನ್ಲಾಗಬೇಕು? ಗೌಡ್ರು ಮನೆ ವಿಷಯ ಕಾಣದೆ, ಆಮೇಲೆ ಹೆಚ್ಚು ಕಮ್ಮಿ ಆದರೆ ಕಂಬಕ್ಕೆ ಕಟ್ತು ಹೊಡೆದು ಬಿಡ್ತಾರೆ ನಮಗೆ. ಯಾಕ್ಲ ಮಂಚ ಎದ್ರಕತ್ತೀಯ? ನಾನಿಲ್ವೇನ್ಲ ನಿನ್ನ ಜೊತೆ? ಎತ್ರಕ್ಕ ಬಿಡಕ್ಕೆ ಕಣಲೇ. ಲೇ ಶಶಿ, ಕೆಲಸ ಮಾಡಾಗಿದ್ರೆ ಬಾರ್ಲ, ಆಚೆ ಹೋಗಿ ಏನಾರ ತಿನ್ಕೊಂಡು ಓಡಾಡ್ಕೊಂಬರೋಣ ಮಧ್ಯಾಹ್ನತಕ. ಲೇ, ನನ್ನ ಹತ್ರ ದುಡ್ಡಿಲ್ಲಕ್ಕಲ್ಲ. ಎಷ್ಟೈತಿದೆಯಾ ದುಡ್ಡ? ಒಂದು 100 ರೂಪಾಯಿ ಇಟ್ಕೊಂಡ್ಲ ಬಾ, ಸಾಕು. 100 ರೂಪಾಯಿ ಅದೇ ಓಡಾಡ್ಕೊಂಬರೋಣ ಬಾ. ಇನ್ನೂ ಅರ್ಧ ಕೆಲಸ ಅದೆಲ್ಲ ತೋಟದಲ್ಲಿ. ನಮ್ಮ ಅಪ್ಪಂಗೆ ಏನಾರ ಗೊತ್ತಾದರೆ ಕೆಲಸ ಬಿಟ್ಬಿಟ್ಟು ಓಡಾಡಕ್ಕೆ ಹೋಗಿದ್ದೀನಿ ಅಂತ ರಾತ್ರಿಗೆ ರಂಪಾಟ ಮಾಡ್ಬಿಡ್ತಾನೆ ಕಳ್ಳ ಮನೇಲಿ. ಲೇ, ನಾನು ನಮ್ಮ ತೋಟದಲ್ಲಿ ಕೆಲಸನ ಬಿಟ್ಬಿಟ್ಟೆ ಕಣ ಬಂದಿರೋದು. ಬಾ. ಲೇ, ನಿಮ್ಮಪ್ಪ ನಿಂಗೇನು ಅನ್ನಲಕ್ಕಲ್ಲ, ನಮ್ಮಪ್ಪನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಲೇ ಶಶಿ, ಇವತ್ತು ನಿಮ್ಮಪ್ಪ ಬೆಂಗಳೂರಿಗೆ ಹೋಗೋದೆ ಅಂತ ಹೇಳ್ದಲ್ಲ, ಒಂದಿನ ಓಡಾಡ್ಕೊಂಬಂದ್ರೆ ನಿಮ್ಮಪ್ಪಂಗೆ ಹೆಂಗೆ ಗೊತ್ತಾಗಲ್ಲ. ಬಾ. ಲೇ ಮಂಚ, ಹೋದ್ವಾರ ನಾವಿಬ್ಬರು ಹೋಗಿದ್ವಲ್ಲ ಓಡಾಡ್ಕೊಂಡು ಹಿಂಗೆ ತಿನ್ಕೊಂಬರೋಣ ಅಂತ, ಅಲ್ಲಿ ಯಾರೋ ನಮ್ಮಪ್ಪನ ಫ್ರೆಂಡು ನೋಡ್ಬಿಟ್ಟವ್ರು ನನ್ನ. ನಮ್ಮಪ್ಪ ಮನೆಗೆ ಬಂದು ಅವತ್ತು ರಾತ್ರಿ ಸರಿಯಾಗಿ ಬಾರಿಸಿತ್ತು. ನಿನ್ನ ಹತ್ರ ಹೇಳ್ಕೊಂಡಿಲ್ಲ ಅಷ್ಟೇ. ಲೇ, ನಿಮ್ಮಪ್ಪ ಏನಿಲ್ಲ ಕಾಲೇಜ್ಗೆ ಹೋಗಂಗಾಗಿದ್ರು ಮಗಂಗೆ ಹೊಡಿತಾರೆ ಯಾರ ಮನೇಲಿ? ಹಂಗೆ ಕಲ್ಲ, ನಮ್ಮಪ್ಪ ಸ್ಕೂಲ್ಗೆ ಹೋದಾಗಿಂದ ನನಗೆ ಹೊಡೆದು ಅಭ್ಯಾಸ ಆಗ್ಬಿಟ್ಟದೆ. ಇವಾಗಲೂ ಹಂಗೆ ಹೊಡಿತದೆ. ನಮ್ಮಪ್ಪ ಒಂದೊಂದು ಸರಿ ಸೈ ಕಳ್ದಂಗೆ ಆಗ್ಬಿಡ್ತದೆ ಕಣಲೇ, ಏನು ಮಾಡೋಕ್ಕಾಗಲ್ಲ. ನಿಮ್ಮಪ್ಪ ಒಂಥರ ವಿಚಿತ್ರ ಬಿಡಲೆ. ಸರಿ ಕಲ್ಲ, ಹಂಗಾರೆ ಇನ್ನೊಂದು ಅರ್ಧ ತೋಟ ಅದೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ಬೇಕಾದ್ರೆ ನಾಳೆ ಗಿಳೆಗೆ ಹೋಗೋಣ ಬಿಡು. ಸರಿ ಕಣಪ್ಪ, ಹಂಗಾರೆ ನಾನು ಹೋಯ್ತೀನಿ ನಮ್ಮ ತೋಟಕ್ಕೆ. ನಮ್ಮ ಅಪ್ಪಗೆ ಬಂದರೆ ಬೈತದ ಮೇಲೆ ಎಲ್ಲಿ ಹೋಗಿದ್ಲ ತಿರ್ಗಕ್ಕೆ ಅಂತ. ಸರಿ ಹಂಗಾರೆ ಮಾಡ್ಕೋ, ನಾಳೆಗೆ ಬರ್ತೀನಿ. ನಾಳೆಗೆ ಬೇಕಾದ್ರೆ ಹೋಗೋಣ. ಸರಿ ಕಳ್ಳ ಮಂಚ, ಆಯಿತು. ನಾಳೆಗೆ ಹೋಗೋಣ ಬಿಡು. ಕೆಲಸ ಎಲ್ಲ ಮುಗಿಸ್ಕೊ ಹೋಗಂಗಾರೆ ಬಿರ್ಬಿರ್ನೆ. ಸರಿ ಕಳ್ಳ ಶಶಿ. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಎಷ್ಟು ಸ್ಟ್ರಿಕ್ಟು ಅಂತ. ನಿಮ್ಮ ಮನೇಲೂ ನಿಮ್ಮಪ್ಪಂದರು ಹಿಂಗೆ ಹೊಡಿತಾರ? ನೀವು ಇನ್ನೂ ಕಾಲೇಜ್ಗೆ ಹೋಗ್ತಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.